ಹಲೋ ಹಾಯ್ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾತಾಡಲಿಕ್ಕೆ ಬಂದಿರುವಂಥ ವಿಷಯ ಇತ್ತೀಚೆಗೆ ಎಲ್ಲರ ಮನೆ ಮಾತಾಗಿರುವಂಥ ಸುಪ್ರಸಿದ್ಧವಾದಂಥ ಶೋ ಬಿಗ್ ಬಾಸ್ 11 ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಇರುವಂಥದ್ದು. ಸೊ ನಾನು ಅದನ್ನು ರೆಗ್ಯುಲರಾಗಿ ನೋಡೋದಿಲ್ಲ, ಬಟ್ ಶನಿವಾರ ಭಾನುವಾರ ಸುದೀಪ್ ಸರ್ ಅವರ ಮಾತುಗಳಿಗೋಸ್ಕರ ನಾನು ಆ ಶೋವನ್ನು ಖಂಡಿತ ನೋಡ್ತೇನೆ, ಪ್ರತಿ ಶನಿವಾರ ಮತ್ತು ಭಾನುವಾರ. ಇತ್ತೀಚೆಗೆ ನವಂಬರ್ 30ರಂದು ನಡೆದ ಒಂದು ಘಟನೆ, ಅದರ ಬಗ್ಗೆ ನಾನು ಹೇಳಬೇಕು. ಆ ರೀಸನ್ಗೆ ನಾನು ವಿಡಿಯೋ ಮಾಡಿರುವಂಥದ್ದು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಷ್ಟು ಸ್ಪರ್ಧಿಗಳು ಎಲಿಮಿನೇಷನ್ ಆಗಿ ಲಾಸ್ಟ್ ಅಂತಿಮ ಸುತ್ತಿನಲ್ಲಿ ಕೂತ್ಕೊಂಡಿರ್ತಾರೆ ಎಲಿಮಿನೇಟ್ ಆಗಲಿಕ್ಕೆ. ಅದರಲ್ಲಿ ಶೋಭಾ ಶೆಟ್ಟಿ ಅನ್ನುವಂಥವ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದವರು, ಅವರನ್ನು ಜನಗಳು ಸೇವ್ ಮಾಡಿರ್ತಾರೆ. ಅದನ್ನು ಸುದೀಪ್ ಸರ್ ಅನೌನ್ಸ್ ಮಾಡಿದಾಗ ಅವ್ರು ಒಂದು ಸಲ ಖುಷಿ ಪಡ್ತಾರೆ. ಒಂದು ಸ್ವಲ್ಪ ಟೈಮ್ ಆದ ಮೇಲೆ ಇಲ್ಲ ನನಗೆ ಹೋಗಬೇಕು, ನನಗಿಲ್ಲಿ ಆಗ್ತಾಯಿಲ್ಲ, ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೊರಗೆ ಹೋಗಲಿಕ್ಕೆ ತುಂಬ ಹಠ ಹಿಡಿತಾರೆ ಅವರು. ಸುದೀಪ್ ಸರ್ ಎಷ್ಟು ಕನ್ವಿನ್ಸ್ ಮಾಡಲಿಕ್ಕೆ ನೋಡಿದರೆ ಸಹ ಅವರು ಒಪ್ಕೊಳ್ಳುವ ಸ್ಥಿತಿಯಲ್ಲಿರೋದಿಲ್ಲ. ಅವರಿಗೇನೋ ತುಂಬ ಗಂಭೀರ ಆರೋಗ್ಯದ ಸಮಸ್ಯೆ ಇರ್ಬೋದು, ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಇರ್ಬೋದು, ಅದು ನ್ಯಾಷನಲ್ ಟೆಲಿವಿಷನ್ನಲ್ಲಿ. ಬೇಡ, ಅವ್ರವ್ರ ಕಷ್ಟ ಅವರಿಗೆ ಗೊತ್ತಿರುತ್ತೆ, ವಿಷಯ ಅದಲ್ಲ. ಆದರೆ ಅವರಷ್ಟು ಹಠ ಹಿಡಿದಾಗ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಅಲ್ಲಿ. ಅದರ ಮುಂಚಿನ ವಾರದಲ್ಲಿ ಅವರು ವೇದಿಕೆ ಮೇಲೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರುವಾಗ ಅವರಿಗೊಂದು ಕರೆ ಬರುತ್ತೆ, ಅವ್ರ ತಾಯಿ ತುಂಬ ಸೀರಿಯಸ್ ಇದ್ದಾರೆ ಅಂತ. ಆದರೆ ಸಹ ಅವರು ಆ ಕಾರ್ಯಕ್ರಮ ಬಿಟ್ಟು ಹೋಗೋದಿಲ್ಲ. ಆದರೆ ಒಂದು ವಾರ ಹೋಗಿ ಇನ್ನೊಂದು ವಾರ ಬರೋದ್ರೊಳಗಡೆ ಅವ್ರ ತಾಯಿ ಇರೋದಿಲ್ಲ, ಅವರನ್ನು ಬಿಟ್ಟು ಹೋಗಿರ್ತಾರೆ. ಆ ವಿಷಯವನ್ನು ಅವ್ರು ಮೆನ್ಷನ್ ಮಾಡ್ತಾರೆ. ಅವ್ರು ಯಾಕೆ ಅದನ್ನು ಹೇಳ್ತಾರೆ ಅಂದರೆ, ನಮಗೆ ನಾವು ಮಾಡುವ ಕೆಲಸದ ಬಗ್ಗೆ ಇರುವಂಥ ಕಮಿಟ್ಮೆಂಟ್. ಈಗ ನಾವು ಮಧ್ಯದಲ್ಲಿ ಬಿಟ್ಟು ಹೋದರೆ ಆಗುವಂಥ ನಷ್ಟ ಆಗಿರ್ಬೋದು, ಹಾಳಾಗುವಂತಹ ಕಾರ್ಯಕ್ರಮದ ಜನಪ್ರಿಯತೆ ಆಗಿರ್ಬೋದು, ಅದನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ಅವರು ಅಂತಹ ಒಂದು ಕಷ್ಟದ ಸಮಯದಲ್ಲಿ ಸಹ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ. ಆದರೆ ಇನ್ನೊಂದು ವಾರ ಬರುವಾಗ ಅವ್ರ ತಾಯಿಯವರನ್ನು ಅಗಲಿರ್ತಾರೆ. ಅವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಆ ದೇವರು ಅಂತ ನಾನು ಬೇಡ್ಕೊಳ್ತೇನೆ. ಅವರ ಆ ವಿಷಯವನ್ನು ಹಂಚಿಕೊಂಡ ಸಂದರ್ಭ ನನಗೆ ತುಂಬ ಇಷ್ಟ ಆಯಿತು. ಯಾಕಂತ ಹೇಳಿದರೆ ಅವ್ರು ಹೇಳಿರುವಂಥ ಮಾತು ಅಂಥದ್ದು ನಮ್ಮೆಲ್ಲರ ಜೀವನದಲ್ಲೂ ಎಲ್ಲೋ ಒಂದು ಕಡೆ ನಡೆದಿರುತ್ತೆ, ನಮಗೆ ತುಂಬ ಸ್ಫೂರ್ತಿ ಕೊಡುತ್ತೆ. ಅವರ ವೃತ್ತಿಗೆ ಬಗ್ಗೆ ಇರುವಂಥ ಒಂದು ಗೌರವ ಆಗಿರ್ಬೋದು. ಯಾವಾಗಲೂ ಸಹ ಅಷ್ಟೇ, ನಾವು ಯಾವುದೇ ಕೆಲಸ ಮಾಡಲಿ, ಅದು ಕೆಲಸ ದೊಡ್ಡದಾಗಿರಲಿ ಸಣ್ಣದಾಗಿರಲಿ, ಮೊದಲಿಗೆ ನಾವು ಮಾಡುವಂಥ ಕೆಲಸವನ್ನು ಪ್ರೀತಿಸಬೇಕು, ಅದರ ಮೇಲೆ ನಮಗೆ ಗೌರವ ಇರಬೇಕು. ಹಾಗಿದ್ದರೆ ಮಾತ್ರ ನಾವು ಆ ಕೆಲಸವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಆ್ಯಂಡ್ ನಮ್ಮನ್ನು ನಂಬಿ ಯಾರು ಏನು ಕೆಲಸ ಕೊಟ್ಟಿರ್ತಾರೆ, ನಮಗೆ ಒಂದು ಜವಾಬ್ದಾರಿಯನ್ನು ವಹಿಸಿರ್ತಾರೆ, ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನಿಭಾಯಿಸಬೇಕು. ಫಸ್ಟಿಗೆ ಯಾವುದು ಏನೇ ಆಗಿರಲಿ, ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಸಹ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಮ್ಮ ಪ್ರಯತ್ನವನ್ನು ನಾವು ಖಂಡಿತ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಿಗೆ ಅಂಥವೆಲ್ಲ ಗೊತ್ತಿರೋದಿಲ್ಲ, ಕಮಿಟ್ಮೆಂಟ್ ಅನ್ನುವಂಥದ್ದು ಕೆಲಸದ ಬಗ್ಗೆ. ಆ ಕೆಲಸಕ್ಕೋಸ್ಕರ ಕಷ್ಟಪಟ್ಟವರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೇಮ್ ಒಂದು ಸನ್ನಿವೇಶ ನನಗೂ ಸಹ ಅನುಭವಕ್ಕೆ ಬಂದಿದೆ. ನಾನು ಸುದೀಪ್ ಸರ್ ಜೊತೆ ಅದನ್ನು ಕಂಪೇರ್ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೇನೆ. ನಾನು ಕ್ಲಾಸ್ ತೊಗೊಳ್ತಾ ಇರುವಾಗ ಒಂದು ಸ್ಕೂಲ್ನಲ್ಲಿ ನನಗೆ ಸಹ ಒಂದು ಕರೆ ಬರುತ್ತೆ ತಂಗಿಯಿಂದ. ಸಾಮಾನ್ಯವಾಗಿ ನನಗೆ ನನ್ನ ತರಗತಿಯ ಒಂದು ಸಮಯದಲ್ಲಿ ಯಾರು ಸಹ ಕಾಲ್ ಮಾಡೋದಿಲ್ಲ, ಯಾಕಂದರೆ ನಾನು ಮಾತಾಡೋದಿಲ್ಲ ಅಂತ ಗೊತ್ತಿದೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಮೋಸ ಆಗಬಾರ್ದು, ನಮಗೆ ಒಂದು ಪೀರಿಯಡ್ ಅಂತ ಸಿಗೋದು ಒಂದು 30ರಿಂದ 40 ನಿಮಿಷ ಮಾತ್ರ, ಅದಕ್ಕೆ ನಮ್ಮಿಂದ ಮೋಸ ಆಗಬಾರ್ದು ಅನ್ನುವಂಥದ್ದು ಒಂದು ರೀಸನ್. ನಮ್ಮ ವೃತ್ತಿಗೆ ಸಂಬಂಧಪಟ್ಟಂಥ ಕಾಲ್ಸ್ ಅದು ಏನಾದರೂ ಅಗತ್ಯ ಇದ್ದರೆ ಮಾತ್ರ ನಾನು ಪಿಕ್ ಮಾಡುವಂಥದ್ದು. ಸೊ ನಾನು ಕಾಲ್ ತೆಗೆಯಲಿಲ್ಲ. ಕ್ಲಾಸ್ ಮುಗಿದ ನಂತರ ಹೊರಗಡೆ ಬಂದ ಕೂಡಲೇ ಕಾಲ್ ಮಾಡಿದಾಗ ಆ ಕಡೆಯಿಂದ ಬಂದ ಮಾತು, ನೀವು ಕೂಡಲೇ ಹೊರಟು ಬರಬೇಕು, ತಂದೆಗೆ ತುಂಬ ಸೀರಿಯಸ್ ಆಗಿದೆ, ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಆಗಲೇ ನಾನು ನಿಂತ ನೆಲ ಒಂದು ಸಲ ಸರಕ್ಕಂತ ಜಾರಿದಾಗಾಯಿತು. ಏನೋ ಆಗಿದೆ. ನಾನು ಹೇಳಿದೆ, ಇಲ್ಲ ಕ್ಲಾಸಲ್ಲಿ ಇದ್ದಾನೆ, ಮನೆಗೆ ಹೋಗಿ ಬರಬೇಕು ನಾನು. ಆ್ಯಂಡ್ ಅದೇ ದಿನ ನಾವು ಒಂದು ಪೂಜೆ ಇಟ್ಕೊಂಡಿದ್ವಿ ದೇವಸ್ಥಾನದಲ್ಲಿ. ಪೂಜೆ ಏನಾದರೂ ಮುಗಿಸಿ, ರಾತ್ರಿ ಇತ್ತು ಪೂಜೆದು, ಬೆಳಿಗ್ಗೆ ಬರಲ್ಲ ನಾಳೆ ಅಂತ ಕೇಳಿದಾಗ, ಇಲ್ಲ ನೀನು ಇಮಿಡಿಯೇಟಾಗಿ ಹೊರಟು ಬರಬೇಕು ಅಂದಾಗ ನನಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಯಿತು. ಯಾಕಂದರೆ ಅವಳು ವಾಯ್ಸಲ್ಲಿರುವಂಥ, ಧ್ವನಿಯಲ್ಲಿರುವಂಥ ನಡುಕ ಆಗಿರ್ಬೋದು, ಆ ಮಾತುಗಳು, ಅವಳು ತುಂಬ ಸ್ಟ್ರಾಂಗ್, ಆ ಥರ ಎಲ್ಲ ಮಾತಾಡೋವಳಲ್ಲ. ಸೊ ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೂಡಲೇ ಮನೆಗೆ ಹೋಗಿ ನಾವು ಹೊರಟ್ವಿ. ಹೋಗಿ ನೋಡಿದಾಗ ನಿಜವಾಗಿಯೂ ಅಲ್ಲಿ ಪರಿಸ್ಥಿತಿ ಗಂಭೀರವಾಗಿತ್ತು. ನಾನು ಹೋದದ್ದು ತುಂಬ ಒಳ್ಳೆಯದಾಗಿತ್ತು. ಅಲ್ಲಿಂದ ನಮ್ಮದೊಂದು ಜರ್ನಿ, ಒಂದು 21 ದಿನ ಅವರು ತಂದೆಯವರು ICUಯಲ್ಲಿದ್ದರು. ತುಂಬ ಮೆಡಿಸಿನ್ಗಳೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಡಾಕ್ಟರ್ಗಳು ಸಹ ಅವರ ಏನು ಪ್ರಯತ್ನಗಳಿದೆ ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಉಳಿಸ್ಕೊಳ್ಳಿಕ್ಕಾಗಿ. ಆದರೆ ವಯಸ್ಸು ಅವರಿಗೆ ಒಂದು ಸಪೋರ್ಟ್ ಮಾಡಲಿಲ್ಲ ತಂದೆಯವರಿಗೆ. ಅವರಿಗೆ ಕಾಯಿಲೆ ಸಹ ಅಷ್ಟೇ ಗಂಭೀರ ಸ್ವರೂಪದಲ್ಲಿತ್ತು.
ಅವ್ರು ಉಳಿಲಿಲ್ಲ ಅನ್ನೋದಕ್ಕಿಂತ ನಮಗೆ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ನಾನು ಹೇಳ್ತೇನೆ. ಅವರು ಸೆಪ್ಟೆಂಬರ್ 21ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಇದು ಆಗಸ್ಟ್ 29ರಂದು ನನಗೆ ಕರೆ ಬಂದದ್ದು. ಸೆಪ್ಟೆಂಬರ್ 21ರಂದು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅವರು. ಸೊ ಅದಾದ ಮೇಲೆ ನೋಡಿ, ಆ ದಿನಗಳಲ್ಲಿ ನಾನು ಹೇಳುವಂಥದ್ದು, ನಾವು 3 ಜನ ಮಕ್ಕಳು ಒಂದು 4-5 ದಿನ ಹಾಸ್ಪಿಟ್ಲಲ್ಲಿ ಇದ್ವಿ. ಒಂದು ಏನು ಶಿಫ್ಟ್ ಪ್ರಕಾರ ಒಂದು ಸ್ವಲ್ಪ ಟೈಮ್ ಅಣ್ಣ, ಸ್ವಲ್ಪ ಟೈಮ್ ತಂಗಿ, ಸ್ವಲ್ಪ ಟೈಮ್ ನಾನು, ಹೀಗೆ ಮಾಡ್ಕೊಂಡಿದ್ವಿ. ಆಮೇಲೆ ತಂಗಿನೂ ನಾನು ಕೆಲಸಕ್ಕೆ ಹೋಗ್ತೇನೆ ಅಂತೇಳಿ ಹೇಳಿದ್ಲು. ಅಣ್ಣ ಸಹ ಹಾಗಾದ್ರೆ ನಾನು ಸಹ ಸ್ವಲ್ಪ ನೋಡ್ಕೊಂಡು ಬರ್ತೇನೆ ಏನು ಕೆಲಸಗಳಾಗ್ತಾಯಿದೆ ಏನು ಅಂತ. ಆದರೆ ಹೋಗಿದ್ದಾರೆ ಸರಿ, ನಾನು ಸಹ ಬಂದಿದ್ದೇನೆ ಊರಿಗೆ, ನನ್ನ ಕಾರ್ಯನಿಮಿತ್ತ. ಆ್ಯಂಡ್ ನನಗೆ ಸಹ ಆರೋಗ್ಯದ ಸಮಸ್ಯೆಗೆ ಸ್ವಲ್ಪ ಚಿಕಿತ್ಸೆಗಳಾಗಬೇಕಾಗಿರೋದ್ರಿಂದ ಬಂದಿದ್ದೇನೆ. ಅವರಿಬ್ಬರು ಹೇಳ್ತಿದ್ರು, ಇಲ್ಲಿ ನಾವಿದ್ದೇವೆ, ನೀನು ತೊಂದರೆ ಇಲ್ಲ, ರೆಸ್ಟ್ ಮಾಡು ಅಂತ ಹೇಳಿದಾಗ ನನಗೆ ಸಹ ಮನಸ್ಸು ಕೇಳಲಿಲ್ಲ. ಆ್ಯಂಡ್ ಅವರಿಗೆ ಸಹ ಕೆಲಸಕ್ಕೆ ಹೋದಾಗ ಅಲ್ಲಿ ಕೆಲಸ ಮಾಡಲಿಕ್ಕಾಗಲಿಲ್ಲ. ಪುನಃ ನಾವು 3 ಜನ ಆಸ್ಪತ್ರೆಗೆ ಬಂದಿದ್ದೇವೆ. ಅದು ಆ ಸಂಬಂಧ, ಆ ಪ್ರೀತಿ ಅನ್ನುವಂಥದ್ದು ನಮ್ಮನ್ನು ಕಟ್ಟಿ ಹಾಕಿರುವಂಥದ್ದು. ಆ ತಂದೆ ನಮಗೆ ಕೊಟ್ಟಿರುವಂಥ ಒಂದು ತೋರಿಸಿರುವಂಥ ಪ್ರೀತಿ, ICU ವಾರ್ಡ್ ಒಳಗಡೆ ಅವರು ನೋಡ್ತಾ ಇದ್ದಂಥ ರೀತಿ, ನಾವು ಹೋದ ಕೂಡಲೇ ಅವ್ರು ಖುಷಿ ಪಡ್ತಾ ಇದ್ದಂಥ, ಅದು ನಮಗೆ ಎಲ್ಲವನ್ನೂ ಸಹ ಮರೆಸಿಬಿಡ್ತು. ನಮ್ಮ ಜವಾಬ್ದಾರಿ, ನಮ್ಮ ಕೆಲಸಗಳು, ಮೊದಲ ಆದ್ಯತೆ ನಮಗೆ ಅಲ್ಲಿ ತಂದೆ ಮಾತ್ರ ಆಗಿದ್ದರು. ಅವರು ಗುಣಮುಖ ಆಗಿ ಬರೋದು ಮಾತ್ರ ಆಗಿತ್ತು. ಆದರೆ ಅವರ ಆಯುಸ್ಸು ಅಷ್ಟೇ ಆಗಿರುವಾಗ ನಾವು ಹಾಕಿರೋ ಪ್ರಯತ್ನಗಳು, ನಮ್ಮ ಹಿತೈಷಿಗಳು, ಸಂಬಂಧಿಕರು, ನಮ್ಮ ಆತ್ಮೀಯರು ಎಲ್ಲರೂ ತುಂಬ ಪ್ರಯತ್ನ ಹಾಕಿದ್ದಾರೆ. ದೇವರ ಹತ್ರ ಪ್ರಾರ್ಥನೆ ಮಾಡೋದಾಗಿರ್ಬೋದು, ಪೂಜೆ ಪುನಸ್ಕಾರಗಳು, ಇವನ್ ಮಕ್ಕಳು ಸಹ ಅವರಿಗೆ ಅವರದ್ದೇ ಆದಂಥ ರೀತಿಯಲ್ಲಿ ಸ್ತೋತ್ರಗಳನ್ನು ಓದೋದು, ದೇವರ ಹತ್ರ ಬೇಡ್ಕೊಳ್ಳುವಂಥ ಪಾಸಿಟಿವ್ ಎಷ್ಟು ಕೊಡಲಿಕ್ಕಾಗ್ತದೋ ಅಷ್ಟು ಸಹ ಕೊಟ್ಟಿದ್ದಾರೆ. ಆದರೆ ನಮಗೆ ಅವರನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಅವರ ಜೀವನದ ಪ್ರಯಾಣವನ್ನು ಅವರು ಮುಗಿಸಿ ಹೋಗಿದ್ದಾರೆ. ನೋಡಬೇಕು ಇನ್ನು ಮುಂದಿನ ಇದನ್ನು ಹೇಗೆ ನಾವು ದಿನಗಳನ್ನು ತೆಗಿಬೋದು ಅನ್ನುವಂಥದ್ದು ನನಗೆ ಇನ್ನೂ ಸಹ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಆಗಿ ಸುಮಾರು 1 ತಿಂಗಳು, ಹತ್ತತ್ರ 2 ತಿಂಗಳಾಯಿತು ಅಂದ್ಕೊಳ್ತಾಳೆ. ನನಗೆ ಸಹ ದಿನ ಎಷ್ಟಾಯಿತು ಏನು ಅಂತ ಗೊತ್ತಾಗ್ತಾ ಇಲ್ಲ. ಆ ಒಂದು ಮಾನಸಿಕ ಸ್ಥಿತಿಯಿಂದ ಇನ್ನೂ ನನಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಇಲ್ಲಿವರೆಗೆ ಸಹ. ನಾನಿನ್ನೂ ಅದೇ ಗುಂಗಲ್ಲಿದ್ದೇನೆ. ಕಣ್ಬಿಟ್ಟರೆ ನನಗೆ ಅವರು ಹಾಸ್ಪಿಟ್ಲಲ್ಲಿ ಮಲ್ಕೊಂಡು ಅವ್ರು ನಮ್ಮನ್ನೆಲ್ಲ ನೋಡ್ತಾ ಇದ್ದದ್ದು, ಆ ಕಣ್ಣಲ್ಲೇ ಏನೋ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದದ್ದು ತುಂಬ ಕಷ್ಟ. ಯಾಕಂತ ಹೇಳಿದರೆ ತಂದೆ ಅನ್ನುವಂಥದ್ದು ಎಲ್ಲರಿಗೂ ಸಹ ಹಾಗೆ ಅಂದ್ಕೊಳ್ತಾನೆ. ಒಂದು ಮಕ್ಕಳಿಗೆ ಒಂದು ಪಿಲ್ಲರ್ ಇದ್ದ ಹಾಗೆ. ಮನಸ್ಸು ತುಂಬ ಭಾರ ಅನಿಸುತ್ತೆ. ರಾತ್ರಿ ಮಲಗಿದಾಗ ಅವ್ರು ನೆನಪಾದರೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಈ ವಿಷಯಗಳನ್ನೆಲ್ಲ ಹೇಳಿದ್ರೆ, ನಮ್ಮ ಜೀವನ ಅನ್ನುವಂಥದ್ದು ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಏರುಪೇರುಗಳು ಖಂಡಿತ ಇರುತ್ತೆ. ಸುದೀಪ್ ಸರ್ ಹೇಳಿದಾಗೆ ಎಲ್ಲವನ್ನೂ ನಾವು ಹಿಡಿತದಲ್ಲಿಟ್ಕೊಂಡು ನಾವೇನು ಕೆಲಸ ಮಾಡ್ತಾಯಿದ್ದೀವಿ, ನಮ್ಮ ಜವಾಬ್ದಾರಿ ಏನಿದೆ, ನಾವು ಅದರ ಕಡೆ ಗಮನ ಕೊಡಬೇಕು. ಯಾವುದಕ್ಕೂ ಸಹ ಎದೆಗುಂದದೆ ನಾವು ಮುನ್ನುಗ್ಗಬೇಕು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಆ ವಿಷಯವನ್ನು ನಾವು ಮನಸ್ಸಲ್ಲಿಟ್ಕೊಂಡು, ಥ್ಯಾಂಕ್ ಯು ಸುದೀಪ್ ಸರ್. ನನಗೆಲ್ಲ ಒಂದು ಕಡೆ ನಿಮ್ಮ ಮಾತುಗಳು ಕೇಳಿದಾಗ ತುಂಬ ಇನ್ಸ್ಪಿರೇಷನ್ ಸಿಕ್ತು ನನಗೆ. ಖಂಡಿತ ನಾನು ನೀವು ಹೇಳಿದ ಮಾತುಗಳನ್ನು ಗಮನದಲ್ಲಿಟ್ಕೊಂಡು ಮುಂದೆ ಮನಸ್ಸು ಗಟ್ಟಿ ಮಾಡಿಕೊಂಡು ಧೈರ್ಯದಲ್ಲಿ ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೇನೆ ಸರ್.